ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ವಲ್ಲಪ್ಪ. ಕಾಲೇಜಿಗೆ ಬೇರೆ ಲೇಟ್ ಆಗ್ತಿದೆ. ದಿನ ನಾನು ಕಾಲೇಜಿಗೆ ಲೇಟ್ ಹೋಗ್ತಿದ್ದೀನಿ ಅಂತ ಡ್ಯಾಡಿ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನಾಯ್ತು? ಯಾಕೆ ಅಳ್ತಿದ್ಯಾ? ರಾಜ್, ಇನ್ನು ಈ ಗುಂಗಿಂದ ಹೊರಗೆ ಬಂದಿಲ್ವಲ್ಲಪ್ಪ. ನಾನಿನ್ನು ಏನೇನು ಅನುಭವಿಸ್ಬೇಕೋ ಏನೋ. ಪರೋ, ಏನಾಯ್ತು? ಯಾಕೆ ಅಳ್ತಿದ್ಯಾ ಅಂತ ಹೇಳು. ಅದೇನಾಯ್ತು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ರಾಜ್, ನಿನ್ನೆ ರಾತ್ರಿ ನಾವಿಬ್ರು ಕಮಾನ್ ಪಾರೋ, ನಾವಿಬ್ರು ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿದೀವಿ ಅಷ್ಟೇ. ಇಲ್ಲ ರಾಜ್, ಇದು ಪ್ರೀತಿ ಅಲ್ಲ, ಪಾಪ. ಮದ್ವೆಗೆ ಮುಂಚೆ ಹೀಗೆಲ್ಲ ಮಾಡೋದು ತಪ್ಪು. ಅಪ್ಪ ಅಮ್ಮಂಗೆ ಏನಾದ್ರೆ ವಿಷಯ ಗೊತ್ತದೆ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಮನೆಯಿಂದ ಆಚೆಗೆ ಹಾಕಿ 3 ವರ್ಷ ಆಯ್ತು. ಐ ಮೀನ್ ಕಾಲೇಜ್ ಡೇಸ್ ಅಲ್ಲಿ ಇದೆಲ್ಲ ಕಾಮನ್. ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು, ಅದನ್ನ ಎಂಜಾಯ್ ಮಾಡಬೇಕು. ಚಿಂತೆ ಮಾಡದೆ ಹೇಗಿರ್ಲಿ ರಾಜ್, ಓದೋ ವಯಸ್ಸಲ್ಲಿ ಈ ರೀತಿ ಎಲ್ಲ ಮಾಡೋದು ಪಾಪ. ಈ ಪಾಪ ನಾವು ಮಾಡಬಾರ್ದಿತ್ತು. ಪಾರು, ಇದು ಪಾಪ ಅಲ್ಲ, 2 ಆತ್ಮಗಳ ಮಿಲನ. ಇಲ್ಲ ರಾಜ್, ಇದು ಆತ್ಮಗಳ ಮಿಲನ ಅಲ್ಲ, ದೇಹಗಳ ಮಿಲನ. ಆತ್ಮ ಇರೋದು ದೇಹದೊಳಗೆ ತಾನೆ. ನೀವ್ ನನ್ನ ಸಮಾಧಾನ ಮಾಡ್ಬೋದು, ಅದೇ ನಾನು ಯಾರನ್ನ ಸಮಾಧಾನ ಮಾಡ್ಲಿ? ನಾನು ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಪಾರು ದೇವದಾಸರ ಅಮರ ಪ್ರೇಮಿಗಳಾಗ್ಬೇಕು ಅನ್ಕೊಂಡೆ. ಈ ಪಾಪ ಮಾಡಾದ್ಮೇಲೆ ಅವ್ರ ಜಾಗದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಅನ್ನಿಸ್ತಿದೆ. ಡಾರ್ಲಿಂಗ್, ನಾವ್ಯಾಕೆ ಅವ್ರ ಜಾಗದಲ್ಲಿ ನಿಂತ್ಕೋಬೇಕು? ಬೇರೆ ಜಾಗದಲ್ಲಿ ನಿಂತ್ಕೊಳ್ಳೋಣ. ಬೇರೆಯವ್ರು ಬೇಕಾದ್ರೆ ನಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ಎಲ್ಲ ಗಾತೋ ಎಂಡಿಂಗು, ನಮ್ದು ಹ್ಯಾಪಿ ಎಂಡಿಂಗು. ನೀನು ನಿನ್ ರೀತಿ ಯೋಚನೆ ಮಾಡ್ತಿದ್ಯಾ, ನಾನು ನನ್ನ ರೀತಿ ಯೋಚನೆ ಮಾಡ್ತಿದ್ದೀನಿ. ಈ ವಿಷಯ ಎಲ್ಲ ಡ್ಯಾಡಿ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಭಯ ಆಗ್ತಿದೆ. ಮಧು, ಬೆಳಗ್ಗೆನೆ ಯಾಕೆ ಹಿಂಗ ಆಡ್ತಿದ್ಯಾ? ನೆಮ್ಮದಿಯಾಗಿ ಮಲ್ಗೋಕಾದ್ರೂ ಬಿಡು. ಹೇಳು ಬಾರೋ. ಬಾರೋ, ಏನಾಯ್ತು? ಹೊಟ್ಟೆ ತೊಡಸ್ತಿದೆ ರಾಜ್. ಅದಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು ಅಂತ. ಇದು ರೆಸ್ಟ್ ಮಾಡಿ ಹೋಗೋ ಹೊಟ್ಟೆ ನೋವು ಅಲ್ಲ ರಾಜ್. ಮತ್ತೆ 9 ತಿಂಗಳು ಅನುಭವಿಸ್ಬೇಕಾಗಿರೋ ನೋವು. ಅಂದ್ರೆ ಅಂದ್ರೆ ನಮ್ ಪ್ರೀತಿಯ ಸಂಕೇತ ನನ್ನ ಹೊಟ್ಟೆಲ್ ಬೆಳೀತಿದೆ. ದೇವ್ರೆ, ಈಗ್ಲಾದ್ರೂ ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ತಂದೆ ಮಾಡ್ತಿದ್ಯಲ್ಲ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನೀವು ನಿಯಮದ ಪ್ರಕಾರ ಅಪ್ಪ ಆಗ್ತಿಲ್ಲ, ನಾನು ನಿಯಮದ ಪ್ರಕಾರ ಅಮ್ಮ ಆಗ್ತಿಲ್ಲ. ಇದು ಆತ್ರ ಕೊಡ್ತಿರೋ ಮಗು. ಹಾಗಿದ್ರೆ ಇದಕ್ಕೆ AHM ಅಂತ ಹೆಸರಿಟ್ಬಿಡೋಣ. ಅಂದ್ರೆ ಆತ್ರ ಹುಟ್ಟಿದ ಮಗು. ಶಂಕರೇಶ್ವರ, ಈ ನನ್ನ ಕಿವಿಲಿ ಇನ್ನೂ ಯಾನೇನು ಕೇಳಿಸ್ಕೋಬೇಕು. ಇವರಿಬ್ಬರ ಆಟದಲ್ಲಿ ನನಗೆ ಪಪ್ಪಿ ಮಿಸ್ ಆಗೋದಂತೂ ಗ್ಯಾರಂಟಿ. ದೇವ್ರೆ, ಎಂತ ಹುಚ್ಚಿಂದ ನನಗೆ ಹೆಂಡತಿಯಾಗಿ ಕೊಟ್ಬಿಟ್ಟಿಯಪ್ಪ. ಇವಳನ್ನು ಕಟ್ಕೊಂಡು ನಾನು ಇನ್ನು ಏನೇನು ಅನುಭವಿಸ್ಬೇಕೋ ಏನೋ. ಬಂದೆ ಪಾರು. ಬಿರ್ರನ್ ಬಂದ್ಬಿಟ್ಟಿನಿ. ಆ ಕಲ್ಟಿವೇಟ್ರ್ ಹೆಂಗ್ ಹೊಡೆದಾನೋ ನೋಡ್ತೀನಿ. ನಾ ಬಿರ್ರನ್ ಬಂದ್ರೆ ನಾನು ನೋಡ್ಬಿಟ್ಟು ಅವ ಹುಚ್ಚಾಗ್ಬಿಡ್ಬೇಕು. ಮಧುರವರು ಬರೋ ಹೊತ್ತಾಯ್ತು. ನಾ ಬಿರ್ರನ್ ಬಂದ್ರೆ ನೋಡ್ಬಿಟ್ಟು ನನ್ನ ಇನ್ನಿಷ್ಟು ಪಟ್ಟು ಬಿಡ್ತಾರೆ. ಶುಭೋದಯ ಡಾಕ್ಟರ್, ಸಾರಿ ಟೀಚರ್. ಏನಪ್ಪ ಇವತ್ತು ಟೈಮಿಗಿಂತ ಬೇಗನೆ ಬಂದಿದ್ಯಾ? ನನ್ನ ತಡವಾಗಿ ಬಂದಿದ್ದಲ್ಲ, ಅದಕ್ಕೆ ಇವತ್ತು ಬಿರ್ನ್ ಬಂದ್ಬಿಟ್ಟು. ಕಲ್ಟಿವೇಟ್ರು ಬಿರ್ನ್ ಬಂದ್ರು ಯಾಕೆ ಕೂಡ ಹೊಡೆದೆ? ಗುರುಗಳನ್ನ ಕಲ್ಟಿವೇಟ್ರು ಅಂತ ಹೆಸರಿಟ್ಟು ಕರೀತಾ? ಕ್ಷಮಿಸ್ಬಿಡಿ ಗುರುಗಳೇ,
ಯಾಕೆ ಹೊಡೆದಾರೆ ಅಂತ ಹೇಳ್ಬಿಟ್ಟು ಹೊಡಾರಿ. ಇವತ್ತು ಟೈಮಿಗೆ ಸರಿಯಾಗಿ ಬಂದಿದೆಯಲ್ಲ ಅದಕ್ಕೆ. ಅಲ್ಲ ಗುರುಗಳ, ಸರಿಯಾಗಿ ಟೈಮಿಗೆ ಬಂದ್ರು ಯಾಕೆ ಹೊಡಿತಾ ಇದ್ದಾರೆ? ಅಯ್ಯೋ ಬದಲ್ ಸಿಂಗ, ಇವತ್ತಿನ ಕಾಲದಲ್ಲಿ ಟೈಮಿಗೆ ಲೇಟಾಗಿ ಬರೋರಿಗಿಂತ ಟೈಮಿಗೆ ಸರಿಯಾಗಿ ಬರೋರು ಉಚ್ಚಾರ ಆಗುದಿಲ್ಲ. ಅದೇಂಗೆ? ಅವರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಇರ್ತದೆ, ಅದುವೇ ಅಹಂಕಾರವಾಗ್ತದೆ. ಆ ಅಹಂಕಾರ ದುರಹಂಕಾರವಾಗಿ ಕನ್ವರ್ಟ್ ಆಗ್ತದೆ. ಅದರ ಮಧ್ಯದಲ್ಲಿ ಅವರು ಓದುದಿಲ್ಲ, ಡುಮ್ಕಿಯಾಗಿ ಬಿಡ್ತಾರೆ. ನೀವು ಫೈಲ್ ಆಗುದಕ್ಕೆ ನಾವು ಶಾಲೆ ಓಪನ್ ಮಾಡಿದ್ದು. ನಾ ಪಾಸ್ ಆಗಿ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕು? ನಾ ಬಂದಿರೋದೇ ಟೈಮ್ ಪಾಸ್ಗೆ, ನನಗೆ ಯಾವ ಸರ್ಟಿಫಿಕೇಟು ಬೇಡ. ಇದನ್ನೇಗ ಓವರ್ ಕಾನ್ಫಿಡೆನ್ಸ್ ಅನ್ನೋದು. ಓವರ್ ಕಾನ್ಫಿಡೆನ್ಸ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಇದು ನೋಡ ಇವತ್ತಿನ ಸ್ಟೂಡೆಂಟ್ಗಳ ಲಕ್ಷಣ. ನೋಡು, ಆ ಬೋಳು ಮಂಡೆಯ ಮುಖದಲ್ಲಿ ಈ ದೇಶದ ಒಂದು ಒಳ್ಳೆ ಪ್ರಜೆಯಾಗುವ ಲಕ್ಷಣ ಕಾಣ್ತಾ ಉಂಟು. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಸ್ಟೂಡೆಂಟ್ಸ್, ನಾನು ನಿನ್ನೆ ಹೇಳಿದ ಹೋಮ್ವರ್ಕ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಓ, ಮಾಡ್ಕೊಂಡ್ ಬಂದಿದ್ದೀವಿ ಸರ್. ನೀನೇನಪ್ಪ ಹೋಮ್ವರ್ಕ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಗರುಡ ಕಂಬದ ನಮ್ಮನೆ ನಿಂತ್ಕೊಂಡು ಬಿಟ್ಟು. ಅದು ಗುರುಗಳೇ, ಓಮಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಹೋಮ್ವರ್ಕ್ ಮಾಡೋದನ್ನೇ ಮರ್ತ್ಬಿಟ್ಟು ನಾಳೆಗೆ ಮಾಡ್ಕೊಂಡ್ಬರ್ತೀನಿ. ಅಯ್ಯೋ ನಿನ್ನ ಹಾಯ್ ಪುಟ್ಮಲ್ಲಿ ಅವರೇ, ನಿನ್ನೆಯಿಂದ ನಿಮ್ಮನ್ನ ನೋಡೋಕ್ಕಾಗ್ಲಿಲ್ಲ, ಮಾತಾಡ್ಸೋಕ್ಕಾಗ್ಲಿಲ್ಲ. ಇವತ್ತು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಓಡಾಡಿ ಬಂದೆ. ಯಾಕೆ ಪುಟ್ಮಲ್ಲಿ ಅವರೇ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ಮೌನದವ್ರ ಥರ ಸುಮ್ಮನೆ ಕೂತ್ಬಿಟ್ಟಿದ್ದೀರಾ? ನಿಮ್ ತಾವ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ನೀವ್ ಹಿಂಗ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡಿದೆ? ಮುಂಚಿನ ತರ ಇರೋದ್ ಬಿಟ್ಬಿಟ್ಟು ಯಾಕೆ ಈ ಹುಚ್ಚಾಟನೆಲ್ಲ ಆಡಿರಿ? ಪುಟ್ಮಲ್ಲಿ ಅವರದು ಹುಚ್ಚಾಟ ಅಲ್ಲ, ಕಾಲೇಜ್ ಸ್ಟೂಡೆಂಟ್ ಗೆಟಪ್. ಮಧುರನ್ಗೋಸ್ಕರ ಚೇಂಜ್ ಆಗಿದ್ದೀನಿ. ನೀವು ಮಾಡೋ ಶೋಕಿಗೆ ಮಧುರವ್ರ ಹೆಸರು ಬೇರೆ ಹೇಳಿರಿಯಾ? ಪುಟ್ಮಲ್ಲಿ ಅವರೇ, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಗೌಡ್ರು ಇದನ್ನೆಲ್ಲ ಹೇಳಿದ್ರೆ ನಂಬೇಡಿ, ಅವ್ರು ನಿಮ್ಮನ್ನ ಯಾಮಾರ್ಸಕ್ಕೆ ರೀತಿ ಹೇಳಿರ್ತಾರೆ. ಚಂದನ್ ಅವ್ರೆ, ನಮ್ ಬಾಬಳನ್ ಬಗ್ಗೆ ಹಂಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡಿ. ನಂತವೇ ನಾಟಕ ಮಾಡಿರಿಯಾ? ಹೋಯ್ತಾರಿ ಕೋತಿ ತಾಕೇಳದಲ್ದೆ ಮನೆಯೆಲ್ಲ ಕೆಡಿಸಿದಂತೆ. ನಿಮ್ ಶೋಕಿಗೆ ಮಧುರವ್ರಿಗೆ ಹಿಂಸೆ ಕೊಟ್ಟಿರಿಯಾ? ನಾನ್ ಮದುವೆಗೆ ಹಿಂಸೆ ಕೊಟ್ಟಿಲ್ಲ ಪುಟ್ಮಲ್ಲಿ ಅವರೇ. ಈ ರೀತಿ ಚೇಂಜ್ ಆಗ್ಬೇಕು ಅಂತ ಅವಳೇ ನನಗೆ ಹಿಂಸೆ ಕೊಟ್ಟಿದ್ದಾಳೆ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಗೌಡ್ರನ್ನ ಸ್ಕೂಲ್ಗೆ ಹೋಗೋದಕ್ಕೆ ಹೇಳಿದ್ ಯಾರು ಅಂತ ಕೇಳಿ, ಆಗ ನಿಮ್ಗೆ ನಿಜ ಗೊತ್ತಾಗುತ್ತೆ. ಏನಂತ ಹೇಳಿ ಪ್ರೇಮ್, ಈ ಮಧು ಯಾಕೆ ಹಿಂಗೆ ಆಡ್ತಾಳೆ ಅಂತಾನೆ ಗೊತ್ತಾಗಲ್ಲ. ಚೆನ್ನಾಗೇ ಇರ್ತಾಳೆ, ಒಂದೊಂದ್ಸಲ ಹೀಗಾಡ್ತಾಳೆ. ನನಗಂತೂ ಈ ರೀತಿ ಇರೋದಕ್ಕೆ ಬೇಜಾರಾಗೋಗಿದೆ. ಏನು ಸಂಪಾದನೆ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಯಾರು ಅಂತ ತೋರಿಸ್ತಿದ್ದೆ. ಪ್ರೇಮ್, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾಯ್ ಪಾರು, ವಾಟ್ಸ್ ಆರ್? ನಥಿಂಗ್ ರಾಜ್, ಕಾಲೇಜಿಂದ ಬರ್ತಿದ್ದೀನಿ. ನೀನಂತೂ ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ. ಇಟ್ಸ್ ವೆರಿ ನೈಸ್. ನಾನು ಹೇಳಿದ್ದು ನಾವು ನಾಟಕ ಮಾಡ್ತಿರೋ ಕಾಲೇಜ್ ಬಗ್ಗೆ ಅಲ್ಲ, ನಮ್ಮ ಏರಿಯಲ್ಲಿರೋ ಕಾಲೇಜ್ ಬಗ್ಗೆ. ಅಲ್ಲಿಗೆ ನೀನ್ ಯಾಕೆ ಹೋಗಿದ್ದೆ? ಅಡ್ಮಿಟ್ ಆಗಕ್ಕೆ. ನಾವು ಮಾಡ್ತಿರೋ ಕಾಲೇಜ್ ನಾಟಕ ಯಾಕೋ ಬೋರ್ ಅನ್ನಿಸ್ತಿದೆ, ಅದಕ್ಕೆ ನಿಜವಾಗ್ಲೂ ಅಡ್ಮಿಟ್ ಆಗಕ್ಕೆ ಹೋಗಿದ್ದೆ. ಪಾರು, ನಿನ್ಗೆ ಓದ್ಬೇಕು ಅನ್ಸಿದ್ರೆ ನಾನ್ ಮನೇಲೆಲ್ಲ ವ್ಯವಸ್ಥೆ ಮಾಡ್ತಿದ್ನಲ್ಲ. ಮನೇಲಿ ಓದಕ್ ಬೋರ್ ಅಂತ ತಾನೇ ಕಾಲೇಜ್ಗೆ ಹೋಗಕ್ ಡಿಸೈಡ್ ಮಾಡಿದ್ದು. ಏನು ಅಡ್ಮಿಷನ್ ಆದ್ಯಾ? ಅಡ್ಮಿಷನ್ ಮಾಡ್ಕೊಳ್ಳೋ ಕಾಲೇಜ್ ಅವ್ರು ಒಪ್ಕೊಂಡಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ, ದಟ್ಸ್ ಬ್ಯಾಡ್. ಆಮೇಲೆ ಏನಾಯ್ತು? ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಾಲೇಜ್ ಸುತ್ತಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದೆ. ಅದಕ್ಕೆ ಒಪ್ಕೊಂಡ್ರು. ಹಾಗೆ ಒಂದ್ ರೌಂಡ್ ಕಾಲೇಜ್ ಸುತ್ಕೊಂಬಂದೆ. ಸೂಪರ್. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಡಬ್ಬ ತರ ಇತ್ತು. ನಾನು ಕಾಲೇಜಿಗೆ ಬುಕ್ಸ್ ಇಟ್ಕೊಂಡು ಹೋಗಿದ್ದನ್ನ ನೋಡಿ ನನ್ನ ಫ್ರೆಶರ್ ಅನ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರ್ಯಾಗ್ ಮಾಡಿದ್ರು. ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅಂದ್ರೆ ಅವ್ರು ಹಾಗೆ ಮಾಡಬಾರ್ದಾಗಿತ್ತು. ಅವ್ರು ಹಾಗೆ ಮಾಡಿದಕ್ಕೆ ನೀನೇನ್ ಮಾಡ್ದೆ? ನಾನೇನು ಮಾಡಿಲ್ಲ. ನಿಮ್ಗೆಲ್ಲ ಬುದ್ಧಿ ಕಲ್ಸಕ್ಕೆ ನನ್ನ ಬಾಯ್ ಫ್ರೆಂಡ್ ರಾಜ್ನ ಕರ್ಕೊಂಡ್ ಬರ್ತೀನಿ ಅಂದೆ. ಸರಿಯಾಗಿ ಹೇಳಿದ್ಯಾ. ಈ ಪಾರುನ ಕಾಪಾಡೋಕೆ ತಾನೆ ಈ ರಾಜ್ ಇರೋದು. ಅವ್ರ ಅಷ್ಟಕ್ಕೆ ಸುಮ್ನಾಗಿಲ್ಲ. ಧೈರ್ಯ ಇದ್ರೆ ಅವ್ನ ಈಗ್ಲೇ ಕರ್ಕೊಂಡ್ ಬಂದ್ರು. ಸಿಟ್ಟಲ್ಲಿ ಅವ್ನ್ ಕಪಾಳಕ್ ಬಾರ್ಸ್ದೆ. ಅದು ಎಂತ ಕೆಲಸ ಮಾಡ್ದೆ? ಅವ್ರೇನೋ ತಮಾಷೆ ಮಾಡೋದಕ್ಕೆ ನೀನ್ ಯಾಕೆ ಸೀರಿಯಸ್ ಆಗಿ ಅವ್ರಿಗೆ ಹೊಡಿಯಕ್ ಹೋದೆ?
ಯಾರನ್ನ ಹೆದರ್ಕೊಂಡ್ರು ಈ ಕಾಲೇಜ್ ಹುಡುಗರನ್ನ ಹೆದರ್ಕೋಬಾರ್ದು. ಯಾಕೆ ಅವ್ರನ್ನ ಎದುರಿಸಕ್ ನಿಮಗ್ ತಾಕತ್ತಿಲ್ವಾ? ಇಲ್ಲ ಅಂದ್ರೆ ಹೇಳಿ, ನಾನೇ ಎದುರಿಸ್ತೀನಿ. ಏನು ನನಗ್ ಧೈರ್ಯ ಇಲ್ವಾ? ನಾನಿರೋದು ಸಿಂಹಿಣಿ ಜೊತೆಗೆ. ಈ ಕತ್ತೆ ಕಿರ್ಬಗಳಿಗೆಲ್ಲ ನಾನು ಹೆದರಲ್ಲ. ಇಂಥ 1000 ಜನ ಬಂದ್ರು ಎದುರಿಸೋ ತಾಕತ್ತು ನನಗಿದೆ. ಹಾಗಂದ ಸುಮ್ನೆ ಹೋಗಿ ಅವ್ರನ್ನ ಎದುರಾಕೋಬೇಡಿ. ಆಮೇಲೆ ಸಿಂಹಿಣಿ ಬೋನಿಂದ ತೆಗೆದು ನಿಜವಾದ ಸಿಂಹದ ಬೋನ್ಗೆ ಹಾಕ್ಬಿಡ್ತಾರೆ. ಅಬ್ಬಣ್ಣ ಎಷ್ಟೊತ್ತ ಅದೇ ತಿನ್ನಕ್ಕೆ ಯಾಕೆ ಸ್ಕೂಲ್ಗೆ ಹೋದಿರಿ? ಅಲ್ಲ ನಿಮ್ಗೆ ಸ್ಕೂಲ್ಗೆ ಹೋಗಕ್ ತಲೆ ತುಂಬ್ದವ್ರು ಯಾರಕ್ಕಮ್ಮೆ ತಲೆ ತುಂಬಬೇಕು? ನನಗೆ ಸ್ಕೂಲ್ಗೆ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಓದ್ನಪ್ಪ. ಹಂಗಾರೆ ನನಗೂ ಸ್ಕೂಲ್ಗೆ ಬರಕ್ಕೆ ಇಷ್ಟ ಅದೇ ಕರ್ಕೊಂಡು ಹೋದರಿಯಾ? ಯಾರು ತಲೆಗೆ ಸರಿಯಾಗಿ ತುಂಬವ್ರೆ, ಅದು ಯಾರಂತ ತಿಳ್ಕೊ. ಯಾಕೆ ಬಾಬಣ್ಣ ಸುಮ್ಮನೆ ಆಗ್ಬಿಟ್ರಿ? ನಾನು ಸ್ಕೂಲ್ಗೆ ಬರೋದು ನಿಮ್ಗೆ ಇಷ್ಟ ಅಲ್ವಾ? ಆಮೇಲೆ ಪುಟ್ಮದಿ ನೀ ಪಟ್ಟಿ ಸೀರೆ ಸುತ್ಕೊಂಡು ಸ್ಕೂಲಿಗೆ ಬರಕ್ಕೆ ಆಗಲ್ಲ ಕಮ್ಮೆ. ಈ ಸ್ಕೂಲ್ಗೆ ಹೆಂಗ್ ಹೋಗ್ಬೇಕು ಅಂತ ನನಗೂ ಗೊತ್ತದೆ. ಕರ್ಕೊಂಡು ಹೋದರಿಯಾ? ಆಮೇಲೆ ಪುಟ್ಮದಿ ಯಾಕಮ್ಮೆ ನನ್ನ ಬೆನ್ನಿಂದ ಬಿದ್ದಿದೆ. ನಾ ಸ್ಕೂಲ್ಗೆ ಹೋಗೋದು ನಿಂಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಟ್ಟರಿಯಾ? ಕೂಡಲ್ಲ ಯಾನ್ ಮಾಡಿಯೇ? ನೈಸ್ ಪರ್ಸನ್. ನಾನು ಹೇಳೋದು ಸರಿಯಾಗದೆ, ನೀವು ನೀಚ್ ಪರ್ಸನ್. ನಿಮ್ಗೆ ಸ್ಕೂಲ್ಗೆ ಹೋಗಕ್ಕೆ ತಲೆ ತುಂಬ್ದವ್ರು ಯಾರ ಅಂತ ಹೇಳೋವರೆಗೂ ನಾನು ನಿಮ್ದು ಮಾತಾಡಲ್ಲ. ಸ್ಕೂಲ್ಗೆ ಹೋಗಕ್ಕೆ ಹೇಳಿದವರು ಮಧುರ ಅವರು ಅಂತ ಹೇಳಿದ್ರು ಮಾತು ಬಿಟ್ಬಿಡ್ತಾಳೆ, ಇಲ್ಲ ಅಂದರೂ ಮಾತು ಬಿಟ್ಬಿಡ್ತಾಳೆ. ಇದೊಂಥರ ಮಧುರವಾದ ಯಾತನೆ. ಕಾಲೇಜಲ್ಲಿ ಆಗಿರೋ ಅವಮಾನಕ್ಕೆ ಇವತ್ತು ಕಾಲೇಜ್ ಡೇಸ್ಗೆ ಹೋಗೋದೇ ಬೇಡ ಅನ್ನಿಸ್ತಿದೆ. ಇವತ್ತಾದ್ರೂ ನಾರ್ಮಲ್ ಆಗಿ ಹೋಗಿ ಪುಟ್ಟಮಲ್ಲಿಯವ್ರನ್ನ ಕಣ್ ತುಂಬ ನೋಡ್ಕೊಂಡು ಬಾಯಿ ತುಂಬ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹುಡುಗಿನ್ನ ಕಾಲೇಜ್ ಡೇಸ್ ಹುಚ್ಚಿಬಿಟ್ಟಿಲ್ವಲ್ಲಪ್ಪ. ಇಲ್ಲ ಒಳಗಡೆ ಇದ್ದೀನಿ, 2 ನಿಮಿಷ ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಓಕೆ. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್. ಇದು ತುಂಬಾ ಸ್ಪೆಷಲ್ ಕ್ಲಾಸು, ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸು. ನಮ್ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು. ನಾವಚ್ಚ ಕನ್ನಡ ಮೀಡಿಯಂ, ಯಾಕೆ ಇಷ್ಟು ಅರ್ಜೆಂಟಾಗಿ ಕರೆದೆ ಪಾರು? ಕಾಲೇಜಲ್ಲಿ ಯಾರಾದ್ರೂ ರ್ಯಾಗ್ ಮಾಡಿದ್ರೆ ಹೇಳು, ಅವ್ರ ತಲೆನ ಚೆಂಡಾಡ್ಬಿಡ್ತೀನಿ. ಸಮಸ್ಯೆ ಇರೋದು ಕಾಲೇಜ್ ಹುಡುಗರದಲ್ಲ ರಾಜ್, ನಮ್ಮ ಅಪ್ಪಂದು. ಯಾಕೆ ಪಾರು, ನಿಮ್ಮ ಅಪ್ಪಂಗೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಯ್ತಾ? ಡೋಂಟ್ ವರಿ, ನೀನು ಸಪ್ತ ಸಾಗರದ ಆಚೆ ಇದ್ರು ಒಲವೇ ಮಂದಾರ ಸಿನಿಮಾದಲ್ಲಿ ಹೀರೋ ನಡ್ಕೊಂಡ್ ಬಂದಂಗೆ ಬಂದು ನಿನ್ನ ಎತ್ತಾಕೊಂಡು ಬಂದು ಮದ್ವೆ ಆಗ್ತೀನಿ. ನೀನ್ ಹಾಗೆ ನಡ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಮುದುಕಿ ಆಗ್ಬಿಟ್ಟಿರ್ತೀನಿ. ಆಮೇಲೆ ಎತ್ಕೊಂಡ್ ಬರೋದಲ್ಲ, ಬೆನ್ ಮೇಲೆ ಹೊತ್ಕೊಂಡ್ ಬರ್ಬೇಕಾಗುತ್ತೆ. ನೀನು ಸ್ವಲ್ಪ ಸಣ್ಣ ಇದ್ದಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ನೀನಿರೋ ದಪ್ಪಕ್ಕೆ ನಾನು ತಕ್ಕಡಿ ಅಂಗಡಿ ಬೊಟ್ಟಾಗ್ಬಿಟ್ಟಿದ್ದೀನಿ. ಏನ್ ಹೇಳ್ದೆ ರಾಜ್? ನಿನ್ನನ್ನು ಹೊತ್ಕೊಂಡಾದ್ರೂ ಸರಿ, ಎತ್ಕೊಂಡಾದ್ರೂ ಸರಿ, ನಿನ್ನ ಕರ್ಕೊಂಡ್ ಬರ್ತಿದ್ದೆ ಅಂದೆ. ಅದೆಲ್ಲ ಬಿಡು, ಫಸ್ಟ್ ನಮ್ ಡ್ಯಾಡಿ ಹತ್ರ ಮಾತಾಡು, ಆಮೇಲೆ ಏನ್ ಬೇಕಿದ್ರು ಮಾಡು. ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ನಂಗೆ ಬೇರೆ ಹುಡುಗನ್ ನೋಡಿದ್ದಾರೆ. ಪಾರು, ಏನು ಮಾಡಕ್ಕಾಗುತ್ತೆ ಪಾರು? ಈ ರಾಜ್ಗೆ ಈ ಪಾರುನ ಪಡೆಯೋ ಭಾಗ್ಯ ಇಲ್ಲ ಅನ್ಕೋತೀನಿ. ಎಲ್ಲರೂ ಅವ್ರವ್ರ ಪ್ರೇಮಿ ಹೆಸರನ್ನ ಪೇಪರ್ ಮೇಲೆ ಬರೆದ್ರೆ ನಾನು ನಿನ್ನ ಹೆಸರನ್ನ ಹೃದಯದ ಮೇಲೆ ಬರ್ಕೊಂಡಿದ್ದೆ. ಜೀವನ ಪೂರ್ತಿ ಅದನ್ನ ನೋಡ್ಕೊಂಡು ಇದ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ರಾಜ್? ನಾನು ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಈಗ ಡ್ಯಾಡಿನ ಒಪ್ಸು ಅಂತ ಹೇಳಿದ್ದೆ, ಪ್ರೀತಿನೇ ಬೇಡ ಅಂತಿದ್ಯಾ ರಾಜ್? ನಾನು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡೋದು, ನಿಮ್ಮಪ್ಪ ಮುಂಗಾರು ಮಳೆ ಅನಂತಾಗ್ತಾರ ಗಂತಂದನ್ನ ಢಮ 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 ಅಂತ ಶೂಟ್ ಮಾಡೋದು, ನಾನು ಸತ್ತೋಗೋದು, ನೀನ್ ಅದೇ ನೆನಪಲ್ಲಿ ಬೇರೆಯವ್ರ ಜೊತೆ ಬಾಳೋದು, ಇದೆಲ್ಲ ಬೇಡ ಅಂತಾನೆ ಹೀಗೆ ಹೇಳ್ತಿರೋದು. ಹ್ಯಾಪಿ ಎಂಡಿಂಗ್ ಆಗ್ಬೇಕಾಗಿರೋ ನಮ್ ಲವ್ ಸ್ಟೋರಿನ ಏನೇನೋ ಮಾತಾಡಿ ಪ್ಯಾಥೋ ಎಂಡಿಂಗ್ ಮಾಡಕ್ ಹೊರಟಿದ್ಯಾ ರಾಜ್? ಪ್ಯಾಥೋ ಎಂಡಿಂಗ್ ಇರೋ ಸಿನಿಮಾಗಳೇ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಡೋದು.
ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು, ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು ಡಾರ್ಲಿಂಗ್. ಅವನಿನ ಭಾವುಕ ನಟ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರು ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಬಿಟ್ರು. ಏನೇ ಆಗಲಿ ಅಣ್ಣ, ನಮ್ಮ ರಾಕಿ ಅಣ್ಣ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೋ? ಮುಂಚೆ ಅರ್ಧ ಹುಚ್ಚ ಆಗಿದ್ದ, ಇವಾಗ ಪೂರ್ತಿ ಹುಚ್ಚ ಆಗ್ಬಿಟ್ಟಿದ್ದಾನೆ. ಯಾಕಣ ಅವ್ರು ಪಾಠ ಹೇಳ್ಕೊಡ್ತಿರೋದು ಒಳ್ಳೇದಲ್ವಾ? ಪಾಠ ಹೇಳ್ಕೊಡ್ತಾ ಇರೋದು ಒಳ್ಳೇದೇ ಕಣ, ಆದ್ರೂ ಹೇಳ್ಕೊಡ್ತಾ ಇರೋ ರೀತಿ ಸರಿಯಿಲ್ಲ. ಚಿಕ್ಕ ಮಕ್ಳು ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಮಕ್ಳು ಕೋಲ್ತಾ ಹೊಡಿತಾನೆ. ನಾವು ಚಿಕ್ಕ ಮಕ್ಳ ಇದ್ರೆ ಹಂಗೆ ಹೇಳ್ಕೊಟ್ಟಿರೋರು, ನಾವು ಕಳ್ಳನ ಮಕ್ಳಲ್ವಾ, ಅದಕ್ಕೆ ಹೊಡೆದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ರಾಜನ್ ಅವ್ರ ಮನೆ ಎಲ್ಲಿದೆ ಅಂಕಲ್? ಏನ್ರಿ ನಿಮ್ ಕಡೆಗೆ ನಾನು ಅಂಕಲ್ ತರ ಕಾಣ್ತೀನ? ಕಾಣ್ತಿರ್ಬೋದು, ಹಾಗೆ ಕರೀರಿ. ಆದ್ರೆ ಇಲ್ಲಿ ರಾಜ್ ಅಂತ ಯಾರು ಇಲ್ವಲ್ಲ? ನೆನ್ನೆ ಅವ್ನ ಲವರ್ ಬಂದು ನನ್ನ ಕಪಾಳ ಕೊಡದ್ಲು. ಯಾಕಮ್ಮ ಹೊಡಿತಿ ಅಂತ ಕೇಳಿದ್ಕೆ ನನ್ನ ಲವ್ವರ್ನ ಕಳಿಸ್ತೀನಿ ಅಂತ ಹೇಳಿದ್ಲು. ಅವಳು ಕಳ್ಸೋಕ್ಕಿಂತ ಮುಂಚೆ ನಾವೇ ಹುಡುಕ್ ಮಾಂಜ ಕೊಡೋಣ ಅಂತ ಬಂದಿದ್ದೇವೆ. ನೀವು ಯಾವ ರಾಜನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ನೇರವಾಗಿ ಹೋಗಿ ಅಲ್ಲೊಬ್ರು ಕಳೆಕಾಯಿ ತಿನ್ಕೊಂಡು ನಿಂತಿರ್ತಾರೆ, ಅವರೇ ರಾಜ್. ಯಾರಿಗೆ ಫೋನ್ ಮಾಡ್ತಿದ್ದೀಯಣ್ಣ? ಆಂಬುಲೆನ್ಸ್ಗೆ. ಆಮೇಲೆ ಪುಟ್ಮಲಿ ಟಿಫನ್ ಬಾಕ್ಸ್ ತಕೊಂಬಮ್ಮೆ. ಇದ್ಯಾಕಮ್ಮೆ ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟೆ? ಹೋಗಿ ಟಿಫನ್ ಬಾಕ್ಸ್ ತಕೊಂಬೋಗು. ಮೆತ್ಕೋಳಿ, ನನಗೆ ಎರಡು ಕಿವಿನೂ ಕೇಳಿಸ್ತವೆ. ಕೇಳಿಸ್ತಿದ್ರೆ ಈ ತರ ಸುಮ್ಮನೆ ಬಂದು ನಿಂತ್ಕೊತಿರ್ಲಿಲ್ಲ. ಹೋಗಿ ಟಿಫನ್ ಬಾಕ್ಸ್ ತಕೊಂಬ. ನಾನು ತಂದ್ಕೊಡಲ್ಲ. ನಿಮ್ಗೆ ಸ್ಕೂಲ್ಗೆ ಹೋಗು ಅಂತ ಹೇಳೋರಲ್ಲ, ಅವ್ರ ತವ ಟಿಫನ್ ಬಾಕ್ಸ್ ಆದ್ರೆ ಇಸ್ಕೊಳ್ಳಿ, ಕಮೆಂಟ್ರಿ ಬಾಕ್ಸ್ ಆದ್ರೆ ಇಸ್ಕೊಳ್ಳಿ. ಅದು ಕಾಮೆಂಟ್ರಿ ಬಾಕ್ಸ್ ಅಲ್ಲ ಕಮ್ಮೆ, ಜಾಮೆಂಟ್ರಿ ಬಾಕ್ಸ್. ಹಿಡಿದ್ರೆ ಚಾಡ, ಅದನ್ನೇ ಈಸ್ಕೊಳ್ಳಿ. ಆಮೇಲೆ ಪುಟ್ಮಲಿ ಏಳ್ದವ್ರು ಯಾರಾದ್ರೆ ನಮ್ಮೆ ಅವ್ರು ಹೇಳಿರೋದು ನನ್ನ ಒಳ್ಳೇದಕ್ಕೆ ತಾನೆ. ಅನ್ಮ್ಯಾಕೆ ನಿಮ್ಗೆ ಯಾರೋ ಹೇಳೋರೆ ತಾನೆ? ಹೂ ಕಮ್ಮೆ ಹೇಳವ್ರೆ, ದಿಟ ಹೇಳ್ತೀನಿ ಕೇಳಿಸ್ಕೊ. ಮಧುರ ಅವ್ರು ಹೇಳವ್ರೆ, ಅವರು ನಾನು ಸ್ಕೂಲ್ದಿಂದಲೇ ಹೆಂಗಿದ್ದೀನಿ ನೋಡ್ಬೇಕು, ರೆಡಿಯಾಗಿ ಬನ್ನಿ ಅಂದ್ರು. ಅದಕ್ಕೆ ಅವ್ರ ಆಸೆಗೆ ತಣ್ಣೀರು ಹಚ್ಬಾರ್ದು ಅಂತ ರೆಡಿಯಾಗಿ ಹೋಯ್ತಾವನಿ. ನನ್ನ ಕೇಳ್ದಾಗ್ಲೇ ಹೇಳ್ಬೋದಿತ್ತು ತಾನೆ. ಜಂದನವ್ರು ಯಾರು ಕೇಳಿ ಅಂದ್ರು, ಅದಕ್ಕೆ ತಲೆ ಕೆಡ್ಸ್ಕೊಂಡು ನಿಂತವ್ನಿ. ಓ, ಇದೆಲ್ಲ ಅಣ್ಣಪ್ಪನವ್ರ ಕಿತಾಪತಿ. ಅಣ್ಣಪ್ಪನವ್ರೇ, ಇವತ್ತು ನಿಮ್ ತಿಥಿ ಮಾಡ್ತೀನಿ. ಮಾಯ್ಕಾರ ಏನಿದು ಅಪಸ್ವರ? ಮಾಮಣ್ಣ ಹಂಗೆಲ್ಲ ಹೇಳ್ಬೇಡಿ. ನಿಮ್ಗೆ ಕೇಳಿದ್ರೆ ಸತ್ಯ ಗೊತ್ತಾಯ್ತದೆ ಅಂತ ಹೇಳಿದ್ರು, ಅದಕ್ಕೆ ಕೇಳ್ದೆ. ಅಲ್ಲ ಮಾಮಣ್ಣ, ಚಂದನ್ ಅವರು ಮಧುರವ್ರಿಗೆ ಹಿಂಸೆ ಕೊಡ್ತಾವ್ರೆ ಅಂತ ಯಾಕೆ ಹೇಳಿದ್ರಿ? ಸುಮ್ಮನೆ ಪರೀಕ್ಷೆ ಮಾಡವಂತ ಕೇಳ್ದಿ ಕಮ್ಮೆ. ನನ್ನನ್ನ ಪರೀಕ್ಷೆ ಮಾಡ್ತಾನೆ ಇರಿ, ಆಮೇಲೆ ನಿಜವಾದ ಪರೀಕ್ಷೆ ಫೇಲ್ ಆಗ್ಬಿಡ್ತಿದ್ದೀರಿ. ಮಾಮಣ್ಣ ನಿಂತ ಒಂದ್ ಮಾತ್ಕೊಳ್ಳ. ಒಂದೇ ನಮ್ಮೆ 100 ಅವಳು. ಅದು ಈ ವಯಸ್ಸಲ್ಲಿ ಇಂಥ ಬಟ್ಟೆ ಹಾಕೊಂಡು ರೋಡಲ್ಲಿ ಓಡಾಡಿದ್ರೆ ನೋಡಿದ ಜನ ನಿಮ್ಗೆ ಮುಚ್ಚಿಡ್ದು ಎನ್ಕೊಬಿಡ್ತಾರೆ. ಆಮೇಲೆ ಪುಟ್ಮಲಿ ಯಾರು ಮಾತಾಡ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಕಮ್ಮೆ. ನಾ ಹಿಂಗೆ ಹೇಳ್ತೀನಿ, ಸ್ಕೂಲ್ಗೆ ಹೋಗ್ತೀನಿ. ಹೋಗಿ ಟಿಫನ್ ಬಾಕ್ಸ್ ತಕೊಂಬ. ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪ ಇರುವುದು ಎತ್ತಿಕೊಳ್ಳಲು ಹೋದರೆ ತಕೊಂಬಮ್ಮೆ. ಜಾನಿ ಏನಾಯ್ತು? ಯಾಕೆ ಕೊಂಡ್ಕೊಂಡ್ ಬರ್ತಿದ್ದೀರಾ? ಎಲ್ಲ ನಿನ್ನಿಂದನೇ ಆಗಿತ್ತು. ನೀನ್ ಮಾಡೋ ಗಲಾಟೆಗೆ ನಾನು ಅದೇ ತಿನ್ನೋ ಹಾಗಾಯ್ತು. ಅಬ್ಬಾ, ನಾನೇನ್ ಗಲಾಟೆ ಮಾಡ್ದೆ? ನನ್ ಪಾಡಿಗೆ ಮನೇಲಿ ಕೂತಿದ್ದೀನಿ. ನೆನ್ನೆ ಕಾಲೇಜ್ಗೆ ಹೋಗಿ ಯಾವುದೋ ಹುಡುಗನ ಕಪಾಳಕ್ಕೆ ಬಾರಿಸ್ ಬಂದಿದ್ಯಲ್ಲ, ಅವ್ರು ಇವತ್ತು ನನ್ನನ್ನು ಹುಡ್ಕೊಂಡು ಬಂದು ಚೆನ್ನಾಗಿ ಬಾರಿಸ್ಬಿಟ್ರು. ಅವ್ರನ್ನ ಎದುರಿಸೋ ತಾಕತ್ತಿರ್ಲಿಲ್ವಾ ನಿಮ್ಗೆ? ನಾವು ತಪ್ಪು ಮಾಡಿ ಅವ್ರನ್ನ ಹೆದರ್ಸಿದ್ರೆ ಏನು ಪ್ರಯೋಜನ? ಒಂದು ವೇಳೆ ನಾನು ಅವ್ರನ್ನ ಹೆದರ್ಸಿದ್ರು ಅವ್ರು ನಾಳೆ ಗುಂಪು ಕಟ್ಕೊಂಡ್ಬಂದು ನನ್ನನ್ನು ಪ್ರಾಣ ಹೋಗೋ ತನಕ ಹೊಡೆದಿರೋರು. ಇರಲೇ ಎಲ್ಲ ಬೇಕಾ? ನೋಡು, ಯಾವ ವಯಸ್ಸಲ್ಲಿ ಹೇಗಿರಬೇಕೋ ಹಾಗಿರದೇ ಇದ್ದರೆ ಹೀಗೆ ಆಗೋದು. ಇನ್ನು ಮುಂದೆ ನನಗೆ ಹೀಗಿರೋಕ್ಕಾಗಲ್ಲ. ನೀನು ಬೇಕಾದರೆ ಕಾಲೇಜ್ ಹುಡುಗಿ ಥರನೇ ಇರು, ನನ್ನನ್ನು ಬಿಟ್ಬಿಡು. ನನಗಿನ್ನೂ ಬದುಕಬೇಕು ಅನ್ನೋ ಆಸೆ ತುಂಬ ಇದೆ. ಹಲೋ ನೋಡಿ, ನಾನು ನಿಮ್ಮ ಕಾಲೇಜ್ ಹುಡುಗಿ ಅಲ್ಲ, ಸುಮ್ಮನೆ ನಂಗೆ ತೊಂದರೆ ಕೊಡಬೇಡಿ. ಸಾರಿ ಜಾನಿ, ನನ್ನಿಂದನೇ ಇಷ್ಟೆಲ್ಲ ಆಗಿರೋದು. ಇನ್ನು ಮುಂದೆ ಹೀಗಾಗಲ್ಲ. ನೀವು ಅಂಕಲ್ ಥರನೇ ಇರಿ. ಮಧುರವ್ರೆ ಅಲ್ಲ ಅಲ್ಲ ಪಾರೋ ಅವ್ರೆ, ಇದ ಕಾಲೇಜ್ಗೆ ಹೋಗಿಲ್ವಾ? ನಾನು ಕಾಲೇಜ್ಗೆ ಹೋಗಲ್ಲ, ಗ್ರೂಮಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಯಾಕೆ ಮಧುರವ್ರೆ, ಇಷ್ಟು ಬಿರ್ನ ಕಾಲೇಜ್ ಡೇಸ್ಗಳು ಸಾಕಾಗೋಯ್ತಾ? ಅಣ್ಣಪ್ಪನವ್ರು ನಿಮ್ಗೇನು ಕೋಆಪ್ರೇಟ್ ಮಾಡಲಿಲ್ಲ ಅಂದ್ರೆ ಹೇಳಿ, ನಾನೇ ಕಾಲೇಜ್ ಹುಡುಗನ ಥರ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ.
ನೀವ್ ನಂಗೆ ಸಪೋರ್ಟ್ ಮಾಡಕ್ ಬಂದ್ರೆ ಲೈಫ್ ಪೂರ ಬೇರೆಯವ್ರ ಸಪೋರ್ಟಲ್ಲಿ ಬದುಕ್ಬೇಕಾಗುತ್ತೆ. ಜಾನಿ ನಂಗೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಹೇಗೆ ಓದೇ ತಿನ್ಕೊಂಡು ನಿಂತಿದ್ದಾರೆ ನೋಡಿ. ಒಳ್ಳೇದೇ ಆಯ್ತು ಕಂಬುಡಿ. ನಾನೇ ಅವ್ರಿಗೆ ಬ್ಯಾನಿಸ್ಬೇಕು ಅನ್ಕೊಂಡಿದ್ದಿ. ಯಾರೋ ಪುಣ್ಯಾತಮರು ನನಗಿಂತ ಮುಂಚೆ ಬ್ಯಾನಿಸ್ಬಿಟ್ರೆ ಏನಂದ್ರಿ? ಹಿಂಗೆ ಆಗ್ಬಾರ್ದಾಗಿತ್ತು ಒಂದಿ. ನೀವು ಅಷ್ಟೇ, ನಿಮ್ಮ ಅವತಾರನೆಲ್ಲ ಬಿಟ್ಟು ಅಂಗಡಿಗೆ ಹೋಗಿ ಬಿಸ್ನೆಸ್ ನೋಡ್ಕೊಳ್ಳಿ. ನೀವು ಹೇಳಿದ್ಮೇಲೆ ಹಂಗೆ ಮಾಡ್ತೀನಿ ಕಂಬುಡಿ. ನನಗೂ ಹುಚ್ಚಿನ ಜೊತೆಗೆ ಹೇಗಿ ಸಾಕಾಗಿತ್ತು. ಅವ ಪಾಠ ಮಾಡೋಕ್ಕಿಂತ ಒಡೆದೇ ಜಾಸ್ತಿ ಆಗ್ಬಿಟ್ಟಿತ್ತು. ನಿಮಗೋಸ್ಕರ ಆ ಒಡೆತನ ತಡ್ಕೊಂಡು ಪಾಠ ಕೇಳ್ತಿದ್ದೀನಿ. ಪರವಾಗಿಲ್ಲ ಹೋಗಿ ಗೌಡ್ರೆ, ನಾವೇನು ಎಜುಕೇಟೆಡ್ಗಳು, ನಿಮ್ಗೆ ಸ್ಕೂಲ್ನ ಅವಶ್ಯಕತೆ ತುಂಬಾ ಇದೆ. ಬಾಬಣ್ಣ ಯಾನ ಇದು ಸ್ಕೂಲ್ಗೆ ಹೋಯ್ತೀನಿ ಅಂತ ಈ ಬಟ್ಟೆ ಹಾಕಿ ಬಂದ್ಬಿಟ್ಟಿದ್ದೀರಿ. ಆಮೇಲೆ ಪುಟ್ಮಲಿ ನೀ ಅವಳ ಮಾತು ಸರಿ ಅನ್ನಿಸ್ತು ಕಮ್ಮೆ. ಅದಕ್ಕೆ ಸ್ಕೂಲ್ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿನಿ. ಬಾಬಣ್ಣ ನಾನು ನಿಮ್ಗೆ ಪರೀಕ್ಷೆ ಮಾಡು ಅಂತ ಹೇಳ್ದೆ, ಅದನ್ನೇ ತಿಟ್ಟ ಅನ್ಕೊಬಿಟ್ರ. ಅದು ಸ್ಕೂಲ್ಗೆ ಹೋಗಿ ಅದಕ್ಕೆ ನಿಲ್ಲಿಸ್ಬಾರ್ದು. ಬೇಡ ಸುಮ್ಮನಿರಮ್ಮೆ ಪುಟ್ಮಲಿ. ಈ ಸ್ಕೂಲ್ಗೆ ಹೋದ್ರೆ ಕಲ್ಟಿವೇಟ್ರ್ ತಾನು ಕೊಡ್ದಂಗೆ ಹೊಡಿತಾನೆ. ಅವ್ನ ಕಲ್ಲು ಒದೆ ತಿಂದು ತಿಂದು ಸಾಕಾಗ್ಬಿಟ್ಟದೆ. ಅವ್ನ ಸಾವಾಸು ಬೇಡ. ಏನೋ ಶಾಲೆಗೆ ಬಾರದೆ ಚಕ್ಕರ್ ಹಾಕಿ ಇಲ್ಲಿ ತಲೆ ಹರಟೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ನಡೆಯೋ ಶಾಲೆಗೆ. ನಾ ಬರಲ್ಲ ಅಂದ್ಮೇಲೆ ಬರಲ್ಲ. ಅದೇನು ಮಾಡ್ಕೊಂಡಾರೋ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನಿಂದ ನನ್ನ ಹೆಸರನ್ನ ಕಿತ್ತಾಕ್ಬಿಡಿ. ನಾನೊಂದ್ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೆ ಅವರ ಎಜುಕೇಶನ್ ಮುಗಿಯೋ ತನಕ ನಾನು ರಿಜಿಸ್ಟ್ರೇಷನ್ ತೆಗೆಯುವುದಿಲ್ಲ. ನಡೆಯೋ ಸ್ಕೂಲ್ಗೆ. ನಾ ಬರಲ್ಲ ಅಂದ್ಮೇಲೆ ಬರಲ್ಲ. ಬರೋದಿಲ್ವಾ? ಪುಟ್ಟಕ್ಕ ಕ್ಲೋಸ್ ಯುವರ್ ಐಸ್. ಹಂಗಂದ್ರೆ ಅಣ್ಣ ಕಣ್ಣು ಮುಚ್ಚಿಕೊಳ್ಳಿ. ಬರಲ್ಲ? ಟೈಮ್ ಕೊಡಿ, ಪಟ್ಟ ಬದಲಿಸ್ಕೊಂಡ್ಬಂದ್ಬಿಡ್ತೀನಿ.